ಸ್ಥಾನ ಸಚಿವ ಸ್ಥಾನ ಡೌನ್ 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 ಬೇಕೇ ಬೇಕು ಬೇಕೇ ಬೇಕು ಡೌನ್ 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 ಸಂಪುಟ ದರ್ಜೆ ವಿಸ್ತರಣೆ ಮಾಡಬೇಕಾದ್ರೆ ಕರ್ನಾಟಕ ಸರ್ಕಾರ ಏನು ಹೊಸದಾಗಿ ಬಂತು 2023ರಲ್ಲಿ ಮತ್ತು 2013ರಲ್ಲಿ ಬಂದ ನಂತರ 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮ ವಿಜಯನಗರ ಹಾಗೂ ಗೋವಿಂದರಾಜನಗರದ ಶಾಸಕರು ದೊಡ್ಡವರು ಕೃಷ್ಣಪ್ಪನವರು ಹೆಚ್ಚು ಕಡಿಮೆ 5ರಿಂದ 6 ಬಾರಿ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಾರೆ. ಜೊತೆಗೆ ಪ್ರಿಯಾಕೃಷ್ಣರವರು ಕೂಡ 4ರಿಂದ 5 ಬಾರಿ ಇವರು ಗೆದ್ದು ಬಂದಿದ್ದಾರೆ. ಸೊ ಇವರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಬೇಕನ್ನೋದು ಸತ್ಯತೆ. ಬಟ್ ಯಾಕಂದರೆ ವಿಜಯನಗರ ಮತ್ತು ಗೋವಿಂದರಾಜನಗರ ಸುತ್ತಮುತ್ತ ಏನು ಕಾಂಗ್ರೆಸ್ ತಂಡವನ್ನು ಬಲ ಅಭಿವೃದ್ಧಿಯನ್ನು ಮಾಡಿದರು ನಮ್ಮ ಶಾಸಕರು, ನಮ್ಮ ಪ್ರಿಯಾಕೃಷ್ಣರವರು. ಈ ಭಾಗ ಎಲ್ಲೇ ಆಗಲಿ ಬೆಂಗಳೂರು ಪಶ್ಚಿಮ ಕ್ಷೇತ್ರದಲ್ಲಿ ಸುಮಾರು 3-4 ಕ್ಷೇತ್ರಗಳಲ್ಲಿ ಪ್ರಿಯಾಕೃಷ್ಣರವರು ಮತ್ತು ಲೇಔಟ್ ಕೃಷ್ಣಪ್ಪಾಜಿಯವರು ಈ ಭಾಗದಲ್ಲಿ ಕಾರ್ಯಕರ್ತರನ್ನ ಸೆಳೆದು ಅವರಿಗೆ ಕೆಲಸ ಮಾಡಿಕೊಳ್ಳೋದ್ರ ಮುಖಾಂತರ, ಅಭಿವೃದ್ಧಿ ಮಂತ್ರದ ಮುಖಾಂತರ ಎಲ್ಲ ಇಲಾಖೆಗಳಿಂದಲೂ ಕೂಡ ಹಣ ತಂದು ಈ ಅವರವರ ಕ್ಷೇತ್ರದಲ್ಲಿ ಕಾರ್ಯ ಮಾಡಿದರು. ಈ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಈ ಹಂತದಲ್ಲಿ ಈ ಸಂಪುಟದಲ್ಲಿ ಮಾನ್ಯ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಈ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಈಗಲೂ ಕೂಡ ಕೊಡಲೇಬೇಕು. ಇಲ್ಲದಿದ್ದರೆ ಬೆಂಗಳೂರಿಗೆ ಬಲಾಭಿವೃದ್ಧಿ ಬರೋದಿಲ್ಲ. ಯಾಕಂದರೆ ಈ ಭಾಗದ ಜನ ಏನಿದ್ದಾರೆ, ಬೆಂಗಳೂರು ತುಂಬ ಹರಡ್ಕೊಂಡಿದ್ದೀವಿ ನಾವು. ವಿಜಯನಗರ ಗೋವಿಂದರಾಜನಗರದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳು ಬಲಿಷ್ಠವಾಗಿದ್ದಾರೆ. ನಾವೇ ಕೂಡ ಅರ್ಧ ಭಾಗ ಕಳೆದ ಒಂದು 15 ವರ್ಷದಿಂದ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಗೆಲುವು ತಂದುಕೊಟ್ಟಂಥ ನಮ್ಮ ಕೃಷ್ಣಪ್ಪನವರು ಮತ್ತು ಪ್ರಿಯಾಕೃಷ್ಣರವರು ಯಥೇಚ್ಛವಾಗಿ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ. ಈ ಹಂತದಲ್ಲಿ ಅವ್ರಿಗೆ ಕೊಡಬೇಕಾದದ್ದು ಅನಿವಾರ್ಯ. ಪಕ್ಷ ಬಲನೆ ಮಾಡಬೇಕು ಅಂದರೆ ನಮ್ಮ ಕೃಷ್ಣಪ್ಪನವ್ರಿಗೆ ಹಾಗೂ ಪ್ರಿಯಾಕೃಷ್ಣರವ್ರಿಗೆ ಅವಕಾಶ ಕೊಡಲೇಬೇಕು. ಇಲ್ಲ ಅಂದರೆ DK ಶಿವಕುಮಾರ್ ಅವರಿಗೆ ಇದು ಶೋಭೆ ತರೋದಿಲ್ಲ. ಮತ್ತು ಬೇರೆ ಕುತಂತ್ರ ರಾಜಕಾರಣ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮೊನ್ನೆ DK ಶಿವಕುಮಾರ್ ಅವರೇ, ನಿಮಗೆ ಬಹಿರಂಗವಾಗಿ ಹೇಳ್ತಾ ಇದ್ದೀವಿ ನಾವು ಗೋವಿಂದರಾಜನಗರ ಮತ್ತು ವಿಜಯನಗರದಿಂದ, ದಯವಿಟ್ಟು ನಮ್ಮ ಶಾಸಕರಿಗೆ, ನಮ್ಮ ಹಿರಿಯ ಮಾಜಿ ಮಂತ್ರಿಗಳು ಕೃಷ್ಣಪ್ಪನವ್ರಿಗೆ ಸಚಿವರಾಗಿ ನೀವು ಕೊಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಜೊತೆಗೆ ನಾವೆಲ್ಲರೂ ವಾರ್ಡು ಮತ್ತು ಬ್ಲ್ಯಾಕು ಮತ್ತು KPCC ವತಿಯಿಂದ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳ್ತೀವಿ. ನಾವು ಕೊಡಲೇಬೇಕು, ನಮಗೆ ನ್ಯಾಯ ಸಿಗಲೇಬೇಕು. ಗೋವಿಂದರಾಜನಗರ ಮತ್ತು ವಿಜಯನಗರಕ್ಕೆ ಸಚಿವ ಸ್ಥಾನ ಸಿಗಲೇಬೇಕಂತೇಳಿ ಈ ನಿಟ್ಟಿನಲ್ಲಿ ನಾವು ತಮ್ಮ ಮೇಲೆ ಪ್ರಹಾರ ಮಾಡ್ತೀವಿ. ಯಾಕಂದರೆ ಕಳೆದ ಬಾರಿ ಒಂದೇ ಸಲ ಗೆದ್ದವರಿಗೆ ಸಚಿವರನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಬಕೆಟ್ಗಿರಿ ಮಾಡ್ಕೊಂಡಿರೋರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮವ್ರು ಏನ್ರಿ ಮಾಡಿದ್ದಾರೆ? ನಿಮಗೆ ಪಕ್ಷ ಬಲವರ್ಧನೆಗೋಸ್ಕರ ಸುಮಾರು 25-30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡೋದು ಬಿಟ್ಟು ಮೊನ್ನೆ ಬೇರೆ ಪಾರ್ಟಿಯಿಂದ ಬಂದವರಿಗೆಲ್ಲ ಸಚಿವರನ್ನ ಮಾಡ್ತಾ ಇದ್ದೀವಿ. ಇದು ನಾವು ನಿಮ್ಮ ಮೇಲೆ ಖಂಡನೀಯವಾಗಿ ಹೇಳ್ತಾ ಇದ್ದೀವಿ. ದಯವಿಟ್ಟು ಎಚ್ಚರಿಕೆಯಿಂದ ಗಮನಿಸಿ. ಈ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. 10 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅದರಲ್ಲಿ ಕೇವಲ ಗೋವಿಂದರಾಜನಗರ ಮತ್ತು ವಿಜಯನಗರ ಮಾತ್ರ ಕಳೆದ 20ರಿಂದ 25 ದಶಕಗಳಿಂದ ನಿರಂತರವಾಗಿ ಗೆಲ್ತಾ ಬಂದಿರುವಂತಹ ಕ್ಷೇತ್ರ. ನೀವು ಸುತ್ತಮುತ್ತ ನೋಡಿ ಸರ್, ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್, ಪದ್ಮನಾಭ ನಗರ, ಹೀಗೆ ನೀವು ಸುತ್ತಮುತ್ತ ನೋಡಿದ್ರೆ ಅಲ್ಲೆಲ್ಲ BJP ಪಕ್ಷ ಗೆದ್ದಿರೋ ಅಂಥದ್ದು. ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ ಅಂತಂದರೆ ಇಲ್ಲಿ ಇವರು ಜನರ ಜೊತೆ ಇರುವಂಥ ಒಡನಾಟ ಮತ್ತು ಪಕ್ಷ ನಿಷ್ಠೆ ಇರುವಂಥದ್ದು. ಕಳಂಕರಹಿತ ಯಾವುದಾದ್ರೂ 28 ಬೆಂಗಳೂರಿನಲ್ಲಿ 28 ಕ್ಷೇತ್ರದ MLAಗಳಿದ್ದಾರೆ ಅಂತಂದರೆ ಅದರಲ್ಲಿ ಮೊದಲನೇ ಸ್ಥಾನ ನಮ್ಮ ನಾಯಕರಾದಂಥ ಪ್ರಿಯಾಕೃಷ್ಣ ಸರ್ ಅವರಿಗೂ ಹಾಗೆ ಕೃಷ್ಣಪ್ಪನವರಿಗೂ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಪಕ್ಷ ಏನು ವ್ಯಕ್ತಿ ಪೂಜೆ ಮಾಡದೆ ಪಕ್ಷ ನಿಷ್ಠೆಯಿಂದ ಇರುವಂಥ ವ್ಯಕ್ತಿಗೆ ಆಗ್ತಾ ಇರೋ ಅನ್ಯಾಯಕ್ಕೆ ನಾವು ಮನನೊಂದು ಇವತ್ತು ನಾವು ಸಾಮೂಹಿಕವಾಗಿ ಎಲ್ಲರೂ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ. ನಮ್ಮ ಶಾಸಕರಾದಂಥ ಕೃಷ್ಣಪ್ಪನವರು ಮತ್ತು ಪ್ರಿಯಾಕೃಷ್ಣ ಅವರು ಅದಕ್ಕಿಂತ ಹೆಚ್ಚಾಗಿ ಪಕ್ಷ ನಿಷ್ಠೆಯಲ್ಲಿ ಯಾವ ರೀತಿ ಇದ್ರು ಅಂತಂದ್ರೆ, ಅವ್ರನ್ನ ನಾವೇನಾದ್ರೂ ಪಕ್ಷ ನಿಷ್ಠೆನ ನಂಬರ್ ಯಾರಾದ್ರೂ ಒಬ್ರು ಹೇಳಿದ್ರು ಅವ್ರಿಗೆ ಬೈತಾ ಇದ್ರು. ಇದೆಲ್ಲ ಅಲ್ಲ ಕಣೋ ವಿಷಯ. ನಾವು ಯಾವತ್ತೂ ತಿನ್ನೋ ಅನ್ನಕ್ಕೆ ಮತ್ತೆ ನಡೆದಿರೋ ದಾರಿಗೆ ಮತ್ತೆ ಗೆದ್ದು ಬಂದಿರೋದು ಅಥವಾ ಸೋತಿರೋದು ಏನೋ ಒಂದು, ಅದಕ್ಕೆ ನಾವು ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ಅದು ನಮಗೆ ಬಿಡೋದಿಲ್ಲ, ಅದು ಶಾಪವಾಗಿ ತಟ್ಟುತ್ತೆ ಅನ್ನೋತಕ್ಕಂಥ ಮಾತುಗಳನ್ನ ಅವರು ನಮ್ಗೆಲ್ರಿಗೂ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಮಗೆ ಆಗಿರತಕ್ಕಂಥ ಅನ್ಯಾಯವನ್ನ ನಾವು ಯಾರು ಸಹಿಸಕ್ಕಾಗದೆ
ಇವತ್ತು ನಮ್ಮ ವಿಂಗ್ಗಳಲ್ಲಿ ಯಾರು ಇದೀವಿ ಎಲ್ಲರೂ ಇವತ್ತು ಸೇರ್ಕೊಂಡು ಏನಿವತ್ತು ಮಾಧ್ಯಮ ಮಿತ್ರಗಳನ್ನ ಕರೆಸಿ ಇವತ್ತು ಮಾತಾಡ್ತಾ ಇದೀವಿ ಅಂತಂದ್ರೆ, ಬೆಳಿಗ್ಗೆ ಎಲ್ಲಾ ಕಡೆ ಸ್ಟ್ರೈಕ್ಗಳನ್ನ ಮಾಡಿದ್ರು. ನೀವು ಇವತ್ತು ನೋಡಿರ್ಬೋದು, ಬೆಳಗ್ಗೆಯಿಂದ ಎಲ್ಲ ಕಡೆ ಯಜಮಾನರು ಪ್ರಿಯಕೃಷ್ಣವರು ಕೃಷ್ಣಪ್ಪನವರು ಬೇಡ ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು, ಸಾರ್ವಜನಿಕರಿಗೆ ನೀವು ತೊಂದರೆ ಕೊಡಬೇಡಿ, ದಯವಿಟ್ಟು ಹೇಳ್ತೀನಿ, ಸಾರ್ವಜನಿಕರಿಗೆ ತೊಂದರೆ ಕೊಡದಿರೋಂಗೆ ನಡ್ಕೋಬೇಕು. ಈ ರೀತಿ ನಿಷ್ಠೆಯಿಂದ ಇರೋರ್ಗೇನ್ರಿ ನ್ಯಾಯ? ಈ ರೀತಿ ನ್ಯಾಯ ಕೊಡೋದೇನ್ರಿ ನೀವು? ಈ ರೀತಿ ಕೊಡೋದ ಹೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ್ದಾದ್ರು ಒಂದು ಹೇಳಿದ್ದಾರೆ ಅಂದ್ರೆ ಈ ರೀತಿ ಮಾಡಬೇಕು ನೀವು. ಯಾವ್ದಾರ ಒಂದು ಸ್ಟ್ರೈಕ್ ಆಗಿರ್ಲಿ, ಬಿಜೆಪಿನವರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟವನ್ನ ಎತ್ತಿಡಿದಲ್ಲಿ ಸಾವಿರಾರು ಜನರನ್ನ ಕರ್ಕೊಂಡೋಗಿ ಕೂಗಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಗೋವಿಂದರಾಜ ನಗರ ಮತ್ತೆ ವಿಜಯನಗರ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಲೀಡರ್ಸ್ ಕಾರ್ಯಕರ್ತರುಗಳು ಮಾತಾಡ್ಕೊಂಡು ಬಸ್ಗಳು ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ವಿ. ಎಲ್ಲ ಕಡೆ ಇಲ್ಲಂದೇ ಅಲ್ಲ ಹೋಗಿದ್ವಿ. ಮೇಕೆದಾಟು ಅನ್ನತಕ್ಕಂಥ ಯೋಜನೆ ಇದೇ ಉಪಮುಖ್ಯಮಂತ್ರಿಗಳಾಗಿದ್ದಂತ ಅವರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ರು. ಪ್ರಿಯಾ ಕೃಷ್ಣ ಅವರು ಯಾವ ರೀತಿ ಹೇಳಿದ್ರು ಅಂತಂದ್ರೆ ಇದನ್ನ ನಾವು ಸಕ್ಸಸ್ ಮಾಡಬೇಕು. ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ನಡೆ ಮೇಕೆದಾಟು ಯೋಜನೆ ಇಡೀ ನಮ್ಮ ಬೆಂಗಳೂರು ಜನ ಆಗಿರ್ಬೋದು, ಕರ್ನಾಟಕದ ಜನದಲ್ಲಿ ಯಾರ್ಯಾರು ನೀರುಗಳನ್ನ ಕುಡಿತಾ ಇದ್ದಾರೆ ಅವರಿಗೆ ಸೇರಬೇಕು. ಈ ಒಂದು ಹೋರಾಟದಲ್ಲಿ ಅವ್ರು ಹೇಳಿ ಬಿಡ್ಲಿ, ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠೆಯಿಂದ ನಾವೆಲ್ಲ ಮಾಡಬೇಕು. ತಾವೆಲ್ಲರೂ ಮನೆಯಿಂದನೂ ಬಂದು ನಾವು ಹೋರಾಟ ಮಾಡೋಣ ಅಂತ ಹೇಳಿದ್ರು. ಭಾರತ್ ಜೋಡೋ ಅನ್ನತಕ್ಕಂಥದ್ದನ್ನ ಮಾಡಿದ್ವಿ. ಯಾಕೆ ಬಿಜೆಪಿನವರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟವನ್ನ ಎತ್ತಿಡಲಿಕ್ಕೋಸ್ಕರ ನಾವೆಲ್ಲ ಅವತ್ತು ಹೋರಾಟ ಮಾಡಿದ್ವಿ. ಭಾರತ್ ಜೋಡೋ ಅನ್ನತಕ್ಕಂಥ ರಾಹುಲ್ ಗಾಂಧಿ ಅವರು ಎತ್ತಿರತಕ್ಕಂಥವನ್ನ ಆ ಒಂದು ಪಕ್ಷ ನಿಷ್ಠೆ ಇರೋದು ಯಾವ್ದಾದ್ರು ಇದಾರೆ ಅಂದ್ರೆ ಅದು ಕೃಷ್ಣಪ್ಪನವರು, ಪ್ರಿಯಕೃಷ್ಣವರು. ಇದಷ್ಟೇ ಅಲ್ಲ ರೀ, ಬಳ್ಳಾರಿ ಪಾದಯಾತ್ರೆ ಹೋಗಿದ್ವಿ ಸಿದ್ದರಾಮಣ್ಣವ್ರ ಜೊತೆ. ಸಾವಿರಾರು ಜನ ಅವತ್ತು ಆ ಒಂದು ಪಾದಯಾತ್ರೆಯಲ್ಲಿ ಎಷ್ಟು ಜನ ಹೋಗಿದ್ವಿ ಅಂತಂದ್ರೆ, ಯಾಕೆ ಅಂತಂದ್ರೆ ಈ ದಣಿಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗಿದ್ವಿ. ಅದೊಂದು ಹೋರಾಟ ಅಂದ್ರೆ ದೊಡ್ಡ ಹೋರಾಟನೇ ಆಯ್ತು ಬಿಡಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇತಿಹಾಸದ ಪುಟಗಳನ್ನ ಸೇರ್ಕೊಳ್ತಕ್ಕಂತ ಇದಾಗಿತ್ತು. ಮೊನ್ನೆ ಬೈ ಎಲೆಕ್ಷನ್ಗೆ ಎಲ್ಲೆಲ್ಲಿ ಕರ್ಕೊಂಡೋಗಿದ್ರಿ ಸ್ವಾಮಿ? ನಮ್ಮನ್ನ ನೂರಾರು ಜನರನ್ನ ಹೇಳಿದೆ ನೂರಾರು ಜನರುಗಳನ್ನ, ಸಾವಿರಾರು ಜನರನ್ನ ಆ ಕ್ಷೇತ್ರಕ್ಕೆ ಹೋಗಿ, ಕೇರಳಕ್ಕೆ ಹೋಗಿ ತಮಿಳ್ನಾಡಿಗೆ ಹೋಗಿ ಒಂದ್ ಕಡೆ ಬಿಟ್ರ, ಮಹಾರಾಷ್ಟ್ರಕ್ಕೆ ಹೋಗಿ ಇವ್ರು ಒಬ್ಬರೇ ಹೋಗಲ್ಲ. ಇವರು ನಾವೆಲ್ಲ ಇದೀವಿ, ಬನ್ನಿ ಡೆಲ್ಲಿಗೆ ಹೋಗೋಣ ಬನ್ನಿ. ಅಭಿಷೇಕ್ ದತ್ ಸರ್, ತಮಗೂ ತಿಳಿಬೇಕು ಸರ್, ನೀವು ಬೆಂಗಳೂರು ಇನ್ಚಾರ್ಜ್ ಇದ್ರಿ, ತಮ್ಗೆ ತಿಳಿಲೇಬೇಕು. ವೇಣುಗೋಪಾಲ್ ಸರ್ ಕರೆದಿದ್ರಲ್ಲ ಸರ್ ಕೇರಳಗೆ. ಸರ್ ಸುಜಯವಾಲಾ ಸರ್ ನೀವು ಕರೆದಿದ್ರಲ್ಲ ಸರ್, ದಾವಣಗೆರೆ ಬಂದ್ಬಿಡಿ, ಇನ್ಚಾರ್ಜ್ ತಗೊಂಡ್ಬಿಡಿ, ಇಷ್ಟು ಮಾಡ್ಬಿಡಿ, ನೀವು ಎಲೆಕ್ಷನ್ ಮಾಡ್ಬಿಡಿ ಅಂತ. ಎಲ್ಲೋಯ್ತು ಸರ್ ನ್ಯಾಯ? ಬೇರೆ ಪಕ್ಷದಿಂದ ಬಂದವ್ರಿಗೆ ಸಚಿವ ಸ್ಥಾನ ಕೊಡ್ತೀರಿ, ಜೈಕಾರ ಹಾಕಿದವ್ರಿಗೆ ಸಚಿವ ಸ್ಥಾನ ಕೊಡ್ತೀರಿ. ನಿಷ್ಠೆಯಿಂದ ಯಾವುದೇ ರೀತಿ ಕಳಂಕ ರಹಿತ ರಾಜಕಾರಣಿಗಳಿದ್ದಾರೆ ಅಂತಂದ್ರೆ ಇಂಥವ್ರಿಗೆ ನೀವು ಒಂದೇ ಒಂದು ಸಚಿವ ಸ್ಥಾನ ಕೊಡಲ್ವಲ್ಲ, ಇದು ನ್ಯಾಯ? ಹಿರಿಕರಿಗೆ ಬೇಡ ಅಂದ್ರೆ ಅದಕ್ಕೂ ಒಪ್ಕೊಂಡು, ಯುವಕರಾದರೆ ನಮ್ಮ ಪ್ರಿಯಾ ಕೃಷ್ಣ ಅವ್ರು ಕೊಡ್ಬೋದು, ಹಿರಿಕರಾದರೆ ಕೃಷ್ಣಪ್ಪ ಅವ್ರು ಕೊಡ್ಬೋದು. ಇದರಿಂದ ಹೆಚ್ಚಾಗಿ ಈ ರಾಜ್ಯದಲ್ಲಿ ಒಂದು ಬೈ ಎಲೆಕ್ಷನಲ್ಲಿ ಏನಾದರೂ ಗೆದ್ದಿದ್ದೀವಿ ಅಂದರೆ ಇಡೀ ಸರ್ಕಾರ ಸೋಲಿಸಿದ್ದು ಇತಿಹಾಸ ಇದೆ ಅಂದರೆ ಅದು ಪ್ರಿಯಾ ಕೃಷ್ಣ ಅವರಿಗೆ. 2012 ಬೈ ಎಲೆಕ್ಷನಲ್ಲಿ ಸೋಲಿಸ್ಬೇಕಂದ್ರೆ ಒಂದು ಬಲಿಷ್ಠ ನಾಯಕನ್ನ ಎಷ್ಟು ಜನ ಯುವಕರು ಹೋರಾಟ ಮಾಡಿದ್ದಾರೆ, ಅವ್ರ ಜೊತೆ ಎಷ್ಟು ಜನ ಯುವ ಶಕ್ತಿ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಒಂದು ಉಪಚುನಾವಣೆಯನ್ನು ಹಾಲಿ ಸಚಿವರು ಸೋಲಿಸಿದ್ದು ಇತಿಹಾಸ ಇದೆ. ಅಂಥ ಒಂದು ಒಳ್ಳೆ ವ್ಯಕ್ತಿಗಳಿಗೆ ನೀವು ಸಚಿವ ಸ್ಥಾನ ಕೊಡಲ್ಲ ಅಂದರೆ ಈ ಎರಡೂ ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ನ ಉಳಿಸೋ ಮಟ್ಟದಲ್ಲಿಲ್ಲ. ಕಾಂಗ್ರೆಸ್ನ ಬೆಳೆಸ್ತೀರಾ ಉಳಿಸ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಈಗೇನಾದರೂ ಕೃಷ್ಣಪ್ಪ ಅವ್ರಿಗೆ ಇಲ್ಲ ಪ್ರಿಯಾ ಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಎರಡು ಗೋವಿಂದರಾಜ ನಗರ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ, ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾಂಗ್ರೆಸ್ ಪಕ್ಷದಿಂದ ದೂರ ಇರೋದಕ್ಕೆ ಇಷ್ಟಪಡ್ತಾರೆ. ಜನಪ್ರಿಯ ಸಚಿವ ಎಂ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಅವರಿಗೆ ಈಗಾಗಲೇ ನಮಗೆ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಯಾಕೆ ಅಂದರೆ ಇದು ಒಂದು ಷಡ್ಯಂತ್ರ, ಡಿ ಕೆ ಶಿವಕುಮಾರ್ ಅವ್ರ ಷಡ್ಯಂತ್ರ. ಯಾಕೆ ಅಂದರೆ ಈಗಾಗಲೇ ನಮ್ಮ ಸಾಹೇಬರು 4-5 ಬಾರಿ ಈಗಾಗಲೇ ಸಚಿವ ಇದಾಗಿ ಪ್ರಿಯಾ ಕೃಷ್ಣ ಅವ್ರು ಇಬ್ಬರಲ್ಲಿ ಒಬ್ಬರು ಕೊಡ್ಬೋದಿತ್ತು. ಈಗ ಯಾಕೋ ನೆನ್ನೆ ಮೊನ್ನೆ ಬಂದವ್ರಿಗೆ ಅವ್ರು ಕೊಡ್ತಾರೆ ಅಂದರೆ ಇವ್ರ ಪಕ್ಷಕ್ಕಾಗಿ ಯಾಕೆ ದುಡಿಬೇಕು ಫಸ್ಟು, ಮತ್ತು ಕಾರ್ಯಕರ್ತರು ಯಾಕೆ ಇದು ಮಾಡಬೇಕು? ಇದು ತಪ್ಪು. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ಗೆ ಮತ್ತು ಅವರೆಲ್ಲ ಹೈಕಮಾಂಡ್ಗೆ ವಿನಂತಿ ಮಾಡಿದ್ದು ದಯವಿಟ್ಟು ನಮಗೆ ಸಚಿವ ಸ್ಥಾನ ಕೊಡಬೇಕಂತ ಇದರಲ್ಲಿ ನಾವು ಆಗ್ರಹ ನಾವು ಹೇಳುವುದಂದರೆ ನಾವು ಒಂದು 20 ವರ್ಷ ಆಯ್ತು ವಿಜಯದಲ್ಲಿ. ನಮ್ಮ ಸಾಹೇಬರು ಅಂದರೆ ನಮಗೆ ಪಂಚಪ್ರಾಣ. ನಾವು ಧರ್ಮಸ್ಥಳ ಆದರೂ ನಾವು ಇಲ್ಲಿ ವಿಜಯನಗರದಲ್ಲಿ ಇರೋದು. ಬಟ್ ನಮಗೆ ಸಾಹೇಬ್ರು ಅಂದರೆ ಪಂಚಪ್ರಾಣ. 3 ದಿವಸದಿಂದ ಕಾಯ್ತಿದ್ವಿ, ಇವತ್ತು ಕೊಡ್ತೇವೆ ನಾಳೆ ಕೊಡ್ತಾರಂತ. ನಾವು ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ವಿ, ನಮಗೆ ಇನ್ನು ಪಕ್ಷವೇ ಬೇಡ ಅಂತ ಅನಿಸಿದೆ. ನಮ್ಮ ಬಂಗಾರ ಅಂತ ಮನುಷ್ಯನಿಗೆ ಕೊಡಲಿಲ್ಲ ಅಂದರೆ ನಮಗೆ ಏನು ಯಾವುದೇ ಬೇಡ ಅಂತ ನಾವು ಕೇಳ್ಕೊಳ್ತೀವಿ. ಬೇಕು
ಬೇಕು ಸಚಿವ ಸ್ಥಾನ